ದೇವರಾಜ ಇಂದ್ರ ನೀವಿಲ್ಲಿಗೆ ಬಂದಿದ್ದು ಆಶ್ಚರ್ಯ ಆಗ್ತಾ ಇದೆಯಲ್ಲ? ಅಸುರಗುರು, ಇವತ್ತು ಜಗತ್ತಿನ ಅಸ್ತಿತ್ವನೇ ಸಂಕಟದಲ್ಲಿದೆ. ಜಗತ್ತಿನ ಅಸ್ತಿತ್ವಕ್ಕೆ ಎಂಥ ಸಂಕಟ? ಸಂಕಟನ ಯಾವಾಗ್ಲೂ ಅಸುರರೇ ತಗೊಂಡ್ ಬರ್ತಾರೆ. ಇವತ್ತು ಕೂಡ ನಿಮ್ಮ ಶಿಷ್ಯ ಅಂಧಕನ ಕಾರಣದಿಂದ ಪ್ರಳಯದ ಸ್ಥಿತಿ ಉದ್ಭವ ಆಗಿದೆ. ಏನ್ ಮಾಡಿದಾನೆ ಆ ಅಂಧಕ? ಶಿವನ ಅನುಪಸ್ಥಿತಿಯಲ್ಲಿ ಮಾತೆ ಪಾರ್ವತಿನ ಪಡೆಯೋ ಆತರದಲ್ಲಿ ಅವನು ಕೈಲಾಸದ ಮೇಲೆ ಆಕ್ರಮಣ ಮಾಡಿದ್ದಾನೆ. ಮತ್ತೆ ಕೋಪದಿಂದ ಮಾತೆ ಪಾರ್ವತಿ ಕಾಳಿಯಾಗಿದ್ದಾರೆ. ಹಾಗೆ ಕಾಳಿನ ಕೇವಲ ಶಿವ ಮಾತ್ರ ಶಾಂತ ಮಾಡೋದಿಕ್ ಸಾಧ್ಯ. ಆದ್ರೆ ಶಿವ ತನ್ನ ನೆನಪು ಕಳ್ಕೊಂಡು ಸತಿ ಅನಸೂಯರ ಪುತ್ರರಾಗಿದ್ದಾರೆ. ನನ್ನ ಆರಾಧ್ಯ, ನನ್ನ ಗುರುದೇವ ಶಿವ ತನ್ನ ನೆನಪುಗಳನ್ನು ಕಳ್ಕೊಂಡು ಬಾಲಕನಾಗಿದ್ದಾರ? ಹೌದು ಅಸುರಗುರು, ಜಗತ್ತಿನಲ್ಲಿ ದೊಡ್ಡ ಪರಿವರ್ತನೆ ಆಗ್ತಾ ಇದೆ. ನೀವು ನಿಮ್ಮ ತಪಸ್ಸಿನಲ್ಲಿ ಲೀನರಾಗಿದ್ರಿ, ಹಾಗಾಗಿ ವಿಷಯ ನಿಮಗೆ ಗೊತ್ತಾಗಿಲ್ಲ. ನನ್ನನ್ನ ಮದುವೆ ಆಗು, ಒಪ್ಕೋತೀಯ? ಅಥವಾ ನಿನ್ನ ಕೂದಲನ್ನ ಹಿಡಿದು ನಿನ್ನನ್ನ ಇಲ್ಲಿಂದ ಎಳ್ಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗ್ಲಾ? ಇದಂತೂ ಅತ್ಯಂತ ವಿಕೃತ ಕೆಲಸ ಮಾಡಿದ್ದಾನೆ ಅಂಧಕ. ಜಗತ್ತಿನ ಮಾತೆ ಮೇಲೆ ಕೆಟ್ಟ ದೃಷ್ಟಿ ಹಾಕೋ ತಪ್ಪು ಕೆಲಸ ಮಾಡಿದ್ದಾನೆ ಆ ದುಷ್ಟ. ಮಾತೆ ಕಾಳಿಯಿಂದ ಅವನಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಅಂಧಕನಿಗೇನೋ ಕಾಳಿಯಿಂದ ಶಿಕ್ಷೆಯಾಗೋದು ಖಂಡಿತ. ಆದ್ರೆ ಕಾಳಿಯ ಸಂಹಾರ ಶುರು ಆದ್ರೆ ಅದು ನಿಲ್ಲೋದಿಲ್ಲ. ಅದು ಅಲ್ಲದೆ ಸಂಹಾರದ ಆಕ್ರೋಶದಲ್ಲಿ ಅವಳು ಯಾರನ್ನು ನೋಡೋದಿಲ್ಲ. ಕಾಳಿನ ಕೇವಲ ಶಿವ ಮಾತ್ರ ಶಾಂತ ಮಾಡೋದಿಕ್ ಸಾಧ್ಯ. ಆದ್ರೆ ಶಿವ ಇನ್ನು ಬಾಲಕ. ದೇವರಾಜ ಇಂದ್ರ, ಈ ತಪ್ಪಾಗಿರೋದು ಅಂಧಕನಿಂದ. ಇದನ್ನ ಇನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾಗ್ಬೇಕೋ ಅದು ಹಾಗೇ ಆಗುತ್ತೆ. ಒಂದು ಕಾಳಿ ಕೈಯಿಂದ ಇಡೀ ಈ ಜಗತ್ತೇ ನಾಶ ಆಗೋಗುತ್ತೆ. ಅಥವಾ ಅವರನ್ನು ತಡೆಯೋದಕ್ಕೆ ನನ್ನ ಗುರುದೇವ ಸ್ವಯಂ ತಮ್ಮ ಬಾಲಕನ ರೂಪವನ್ನು ಬಿಟ್ಟು ಸ್ವಯಂ ತಮ್ಮ ರೂಪಕ್ಕೆ ಬರಬೇಕು. ಮತ್ತೆ ಯಾರಿಗೆ ಗೊತ್ತು, ಇದೆಲ್ಲ ಅವರ ನೆನಪುಗಳು ಮರಳಿ ಬರೋದಕ್ಕೆ ಆಗ್ತಾ ಇದೆಯೋ ಏನೋ. ನೋಡ್ತೀಯ ನೀನು? ಶಿವ ಎಲ್ಲೂ ಕಾಣಿಸ್ತಿಲ್ವಾ? ಹೌದು ಅಮ್ಮ, ಎಲ್ಲಾ ಕಡೆನೂ ಹುಡುಕ್ದೆ. ಏನ್ ಮಾಡೋದು? ಹಾಗಾದ್ರೆ ಎಲ್ಲಿ ಹೋಗಿರ್ಬೋದು ಶಿವ? ಏನಾಯ್ತು ದೇವಿ? ಇನ್ನೇನು, ಯಾವಾಗ್ಲೂ ಆಗೋದೆ. ಶಿವ ಕಾಣಿಸ್ತಾ ಇಲ್ಲ. ನಿಮಗೆ ನಿಮ್ಮ ಬಾಲಶಿವನ ಕಥೆ ಗೊತ್ತಲ್ಲ ದೇವಿ? ಅವನಂತೂ ಸಾಕ್ಷಾತ್ ಶಿವನ್ ರೂಪನೇ ಅಲ್ವಾ? ಚಿಂತೆ ಮಾಡಬೇಡಿ, ನಿಮ್ ಮಗ ನಿಮ್ ಹತ್ರ ಬಂದೇ ಬರ್ತಾನೆ. ಆದ್ರೆ ಋಷಿವರ್ಯ ಶಿವನೇ ಬರ್ತಾನೆ ಅಂತ ಕಾಯ್ತಾ ಕೂತಿರಕ್ಕಾಗಲ್ಲ. ನಾನೇ ಸ್ವತಃ ಹೋಗಿ ಹುಡುಕ್ತೀನಿ. ಒಬ್ಬ ತಾಯಿ ಗೊತ್ತಿರ್ಬೇಕು ತನ್ನ ಮಗ ಎಲ್ಲಿದ್ದಾನೆ ಅಂತ. ಸ್ವತಃ ಮಹಾದೇವ ಶಿವನೇ ಬಂದ್ರು. ಮಹಾದೇವ, ಯಾರ್ ನೀವೆಲ್ಲ ಇಲ್ಲಿ ಯಾಕೆ ಅಳ್ತಿದ್ದೀರಾ? ಪ್ರಭು, ನಾವು ಜಗತ್ತಿನ ಕಷ್ಟ, ನೋವು, ಅವಮಾನಗಳನ್ನ ಸಹಿಸಿಕೊಂಡಿರೋ ಭೂತ ಪ್ರೇತಗಳು ಪ್ರಭು. ನಿಮ್ಗೆಲ್ಲ ಏನ್ ದುಃಖ ಇದೆ?
ಏನ್ ಹೇಳೋದು ಪ್ರಭು, ಭೂತಗಳ ಜೀವನ ತುಂಬಾ ವಿಚಿತ್ರವಾಗಿರುತ್ತೆ. ನಮ್ಮವರು ಅಂತ ಯಾರೂ ಇಲ್ಲ ಪ್ರಭು. ನಮ್ ಜೊತೆಯಲ್ಲಿರೋರು ಬಿಟ್ಟು ಹೋಗ್ತಾರೆ ಪ್ರಭು. ಈಗ ನನ್ನ ಪರಿವಾರದವರು ನನ್ನ ಬಿಟ್ಟು ಹೋಗಿದ್ದಾರೆ ಪ್ರಭು. ಈಗ ನೀವೇ ಹೇಳಿ ಪ್ರಭು, ಈ ಜಗತ್ತಲ್ಲಿ ನಮ್ಮನ್ನ ಯಾರು ಸೇರಿಸ್ಕೋತಾರೆ ಪ್ರಭು? ಮೃತ್ಯು ನಂತರನೂ ನಿಮ್ಗೆಲ್ಲ ಸಂಬಂಧಗಳ ಆಸೆ ಬಲವಾಗೇ ಇರುತ್ತೆ. ಅದಕ್ಕೆ ಶರೀರದ ಮುಕ್ತಿ ಪಡ್ಕೊಂಡಿದ್ರು ನೀವೆಲ್ಲ ಮುಕ್ತಿ ಪಡ್ಕೊಂಡಿಲ್ಲ. ಎಲ್ಲಿವರೆಗೂ ಅದು ನಿಮ್ಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ಇವತ್ತು ಈ ಕ್ಷಣದಿಂದ ನಾನು ನಿಮ್ಮನ್ನ ನನ್ನವರು ಅಂತ ಸ್ವೀಕರಿಸ್ತೀನಿ. ಅಂದ್ರೆ ನೀವು ನಮ್ ಜೊತೆ ಇಲ್ಲೇ ಬಂದು ಉಳ್ಕೊಳ್ಳೋಕ್ ಸಾಧ್ಯನಾ ಪ್ರಭು? ಆ ಬೆಂಕಿ ಕಿಡಿಗಳ ಮಧ್ಯ ನಮ್ಮ ಸುಖ ದುಃಖ ಹಂಚ್ಕೋತೀರಾ ನೀವು? ಖಂಡಿತವಾಗ್ಲೂ. ಪುಷ್ಪದಂತ, ಮಾತೆಗೆ ಮೋಸ ಆಗ್ತಾ ಇದೆ. ನಾವು ಮಾತೆನ ಎಚ್ಚರಿಸಬೇಕು ಪುಷ್ಪದಂತ. ಆದ್ರೆ ನಾವು ಅಂಧಕನ ಬಂಧನದಲ್ಲಿದ್ದೀವಿ. ಕಾಳಿನ ಮಾಯಾವಿ ಪಂಜರದ ತನಕ ಬರೋ ಹಾಗೆ ನಾನು ಮಾಡಬೇಕು. ಆಗ ನನ್ನ ಯೋಜನೆ ಸಫಲ ಆಗುತ್ತೆ. ಕಾಳಿ ಆಗ್ತಾಳೆ ನನ್ನ ಕೈ ವಶ. ನಾನ್ ಮಾಡ್ಕೋತೀನಿ ಅವಳನ್ನ ನನ್ನ ದಾಸಿ. ಕಾಳಿ ಈಗ ಸಿಕ್ಕಾಕೊಂಡೆ ನೀನು ಮಾಯಾವಿ ಅಂಧಕನ ಮಾಯಾ ಜಾಲದಲ್ಲಿ. ಈಗ ನೋಡ್ತಿರೋ ಕಾಳಿ, ನಾನ್ ನಿನ್ನನ್ನ ಹೇಗೆ ಬಂಧಿ ಮಾಡ್ಕೊಂಡ್ಬಿಡ್ತೀನಿ ಅಂತ. ಪುಷ್ಪದಂತ, ಮಾತೆಗೆ ಮೋಸದ ಬಗ್ಗೆ ಸೂಚನೆ ಕೊಡ್ಲೇಬೇಕು. ಮಾತೆ!
ಪುಷ್ಪದಂತ, ನಾವಿಬ್ರು ಈಗ ಮಾತನ್ನ ಕಾಪಾಡಲೇಬೇಕು. ಮುಗಿದು ಕಾಳಿ, ಇನ್ನು ಕೆಲವೇ ಕ್ಷಣಗಳು, ಇನ್ನೇನು ಈ ಅಂಧಕನ ವಶದಲ್ಲಿರ್ತೀಯ. ಹೀಗಾಗ್ಬಾರ್ದಿತ್ತು. ಇದೇನಾಗ್ತಾ ಇದೆ? ನಾನು ಹೇಳಿದ್ಯಲ್ವ ಕಾಳಿ, ಇನ್ನೇನ್ ಕೆಲವೇ ಕ್ಷಣಗಳಷ್ಟೇ, ಆಮೇಲೆ ನೀನು ಅಂಧಕನ ವಶದಲ್ಲಿ ಇರ್ತೀಯ. ಈಗ ನೋಡು, ನೋಡೀಗ ನೀನು ಅಂಧಕನ ಬಂದಿಯಾಗಿದ್ದೀಯ. ಬೇಟೆ ಎಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ಬೇಟೆಗಾರನ ಜಾಲದಲ್ಲಿ ಸಿಕ್ಕಾಕೊಳ್ಳೇಬೇಕು. ಯಾರು ಜೀವಂತಗೊಳಿಯೋದಿಲ್ಲ, ಯಾರು ಜೀವಂತಗೊಳಿಯೋದಿಲ್ಲ, ಭಸ್ಮ ಮಾಡ್ಬಿಡ್ತೀನಿ. ನಿನ್ನ ಮುಕ್ತಿಗೆ ಒಂದೇ ಒಂದು ಷರತ್ತು ಕಾಳಿ, ನನ್ನ ದಾಸಿ ಅಕ್ಕಿ ಅಂತ ಒಪ್ಕೋ. ನೀನ್ ಹೂ ಅಂದ್ರೆ ಈಗಲೇ ನಿನ್ನ ಬಿಡುಗಡೆ ಮಾಡ್ತೀನಿ. ನೀನು ಊಹು ಅಂದ್ರೆ ನಿನ್ನ ಅಂತ್ಯ ಅಲ್ಲೇ ನಿಶ್ಚಿತ. ಅಂತ್ಯ ಆಗೋದು ನಿಂದು ದುಷ್ಟ, ಅಂಧಕಾರದಲ್ಲೇ ಮುಳುಗಿರೋ ನಿನ್ನ ಅಂತ್ಯ. ನಿನ್ನ ಮನಸ್ಸನ್ನ ಶಾಂತ ಮಾಡ್ಕೋ ಕಾಳಿ, ಶಾಂತ ಮಾಡ್ಕೋ. ಆಮೇಲೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು. ಲಾಭ ಆಗೋದು ನಿನಗೇನೆ. ನಿನ್ನ ಬಲದ ಜೊತೆಗೆ ನನ್ನ ಗರ್ವ ಮತ್ತೆ ಛಲ, ಇಬ್ರು ಸೇರಿ ಹೊಸ ಜಗತ್ತನ್ನ ಸೃಷ್ಟಿ ಮಾಡೋಣ. ಪುಷ್ಪದಂತ,
ನಾವು ಈ ಮಾಯಾವಿ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾತೆ ಹತ್ರ ಹೋಗ್ಬೇಕು. ನಾವು ಹತ್ರ ಹೋದ್ರೆ ಪ್ರಾಣಕ್ಕೆ ಅಪಾಯ ಇದೆ. ಆದ್ರೆ ಮಾತೆ ಈ ರೌದ್ರ ರೂಪದಲ್ಲಿ ಯಾರನ್ನು ಗುರ್ತು ಹಿಡಿಯಲ್ಲ. ಅದೇನೋ ನಿಜ ಪುಷ್ಪದಂತ. ಇಂಥ ಸಂದರ್ಭದಲ್ಲಿ ಮಾತೆನ ಶಾಂತ ಮಾಡೋಕೆ ಕೇವಲ ಮಹಾದೇವನೇ ಬರ್ಬೇಕು ಅಷ್ಟೇ. ಆದ್ರೆ ಪ್ರಭುಗಳು ಇಲ್ಲಿಲ್ಲ. ನಮ್ಮ ಜೀವನನೂ ಇಲ್ಲಿ ಸಂಕಷ್ಟದಲ್ಲೇ ಇದೆ. ಈಗ ನಾವಿಬ್ರು ಮಾತೆನ ಸ್ಪರ್ಶ ಮಾಡಿದ್ವಿ ಅಂದ್ರೆ ಆಗ ಈ ಮಾಯಾವಿ ದುಷ್ಟನ ಬಂಧನದಿಂದ ನಾವು ಮುಕ್ತರಾಗ್ತೀವಿ. ಅರ್ಥ ಆಯ್ತಾ ಪುಷ್ಪದಂತ? ನಡಿ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ದುಷ್ಟ? ಎದುರಿಗೆ ಬಾರೋ. ನಿನ್ನ ರುಂಡದ ಮಾಲೆ ಹಾಕೊಳ್ತೀನಿ ನಾನು. ನಿನ್ನ ರುಂಡದ ಮಾಲೆ. ವೃಷಭಾಸುರ, ಹೇಳಿ ಅಸುರ ರಾಜ, ಅನುಸೂಯನ ಇಲ್ಲಿ ಕರ್ಕೊಂಡ್ ಬಾ. ಈ ಸಮಯದಲ್ಲಿ ಒಬ್ಬ ಸಾಮಾನ್ಯ ಸ್ತ್ರೀ ಬರೋದ್ರಿಂದ ಏನ್ ಲಾಭ ಆಗತ್ತೆ ಅಸುರ ರಾಜ? ಆ ಅನುಸೂಯ ಇಲ್ಲಿಗೆ ಬಂದ್ರೆ ನನ್ನ ಗುರಿ ಬಾಲಶಿವ ಅವಳ ಹಿಂದೆನೆ ಇಲ್ಲಿ ತನಕನು ಬರ್ತಾನೆ. ಹಸುವಿನ ಹಿಂದೆ ಕರು ಬರೋ ಹಾಗೇನೆ ಅವನಿಲ್ಲಿಗೆ ಬರೋದ್ರಿಂದ ಬಾಲಶಿವನ ಅಂತ್ಯದ ನನ್ನ ಯೋಜನೆನೂ ಸಫಲ ಆಗುತ್ತೆ. ಹೋಗು, ಬೇಗ ಹೋಗಿ ಅನುಸೂಯನ ಇಲ್ಲಿ ನನ್ನ ಮುಂದೆ ಕರ್ಕೊಂಡ್ ಬಾ. ಆಗ ನಾನು ಆ ಕಾಳಿ ಕೈಯಲ್ಲಿ ಆ ಬಾಲಶಿವನ ಬಲಿ ಆಗೋ ಹಾಗೆ ಮಾಡಿ ಕಾಳಿನು ನನ್ನ ಕೈ ವಶ ಮಾಡ್ಕೊಂಡ್ಬಿಡ್ತೀನಿ. ಹೋಗು, ಅಲ್ಲಿ ತನಕ ಈ ಕಾಳಿನ ನನ್ನ ಶಕ್ತಿಯಿಂದ ತಡಿತೀನಿ. ನಿಮ್ಮ ಅಪ್ಪಣೆಯಂತೆ ಆಗಲಿ. ಶಿವ, ಇವತ್ಯಾಕೋ ವಾತಾವರಣನೇ ಸರಿ ಇಲ್ಲ. ಅದ್ಯಾಕೋ ಗೊತ್ತಿಲ್ಲ, ಬೆಳಗ್ಗಿಂದ ನನ್ನ ಮನಸ್ಸು ಅಶಾಂತಿಯಿಂದ ತುಂಬಿಕೊಂಡಿದೆ. ಇಲ್ಲಿ ನೋಡಿದ್ರೆ ಶಿವ ಎಲ್ಲಿ ಹೋದ್ನೋ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಾದ್ರೂ ಋಷಿವರಿಯರು ಬಂದಿಲ್ಲ. ದೇವಿ, ಅವನು ಎಲ್ಲಿದ್ದಾನೆ ನನ್ನ ಶಿವ? ಗುರುಕುಲ, ಶಿವಲಿಂಗ, ಅಕ್ಕಪಕ್ಕ ಎಲ್ಲ ಕಡೆ ಹುಡುಕ್ತೆ ದೇವಿ. ಆದ್ರೆ ಶಿವ ಎಲ್ಲೂ ಕಾಣಿಸ್ತಿಲ್ಲ. ಇದೇನಾ ಜಾಗ? ನೀವೆಲ್ಲ ಇರೋದು ಇಲ್ಲೇನಾ? ಹೌದು, ನಾವು ಈ ನಿರ್ಜನ ಏಕಾಂತವಾದ ಸ್ಮಶಾನದಲ್ಲೇ ಇರ್ತೀವಿ. ನಿಮ್ಮ ಈ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಏನೇನೂ ಉಳ್ಕೊಳ್ಳೋದಿಲ್ಲ. ಆಸೆಗಳು ಮತ್ತೆ ಕಾಮನೆಗಳು ಮತ್ತೆ ಮೋಹ ಹಾಗೆ ಮಾಯೆ. ನಮ್ಮವರು ತಮ್ಮವರು ಅಂತ ಏನೂ ಇಲ್ಲ. ತ್ರಿಲೋಚನಾಯ ತಸ್ಮಾಂಗರಾಗಾಯ ಮಹೇ
ईश्वराय